ಇವತ್ತಿನ ಮೊದಲನೆಯ ಪ್ರಶ್ನೆ 2025ರ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ಟೈಪ್ ಆಗಬೇಕಾಗಿತ್ತು. ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 91ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ. ಈ 2025ರ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕದಲ್ಲಿ ಇಲ್ಲಿ ಭಾರತ, ನಮ್ಮ ಭಾರತ ಅಂತಕ್ಕಂಥದ್ದು 91ನೇ ಸ್ಥಾನದಲ್ಲಿರ್ತದೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಏನು ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಡೆನ್ಮಾರ್ಕ್ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂಥ ಒಂದು ದೇಶ ಆಗಿರ್ತದೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಏನು ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಸುಡಾನ್ ಅಂತಕ್ಕಂಥದ್ದು ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿದ್ರೆ ಇಲ್ಲಿ ಡೆನ್ಮಾರ್ಕ್ ಅಂತಕ್ಕಂಥದ್ದು ಅತಿ ಕಡಿಮೆಯ ಒಂದು ಭ್ರಷ್ಟಾಚಾರವನ್ನು ಹೊಂದಿರ್ತದೆ ನೋಡಿ. ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಕನೆಕ್ಟ್ ಎಂಬ ಯೋಜನೆ ಕೆಳಗಿನ ಯಾವ ಸಂಸ್ಥೆ ಘೋಷಣೆಯನ್ನು ಮಾಡಿದೆಯಪ್ಪ ಅಂದ್ರೆ ಈ ಕನೆಕ್ಟ್ ಅಂತಕ್ಕಂಥದ್ದು ಗೂಗಲ್ ಸಂಸ್ಥೆ ಘೋಷಣೆಯನ್ನು ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಪ್ರಸ್ತುತ ಬ್ರೆಜಿಲ್ನ ಒಂದು ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿ ಲುಲಾ ಡ ಸಿಲ್ವಾ ಅಂತಕ್ಕಂಥವ್ರು ಬ್ರೆಜಿಲ್ನ ಒಂದು ಅಧ್ಯಕ್ಷರಾಗಿರ್ತಾರೆ ನೋಡಿ. ಬ್ರೆಜಿಲ್ಗೆ ಮೋದಿಯವರು ಕೂಡ ಇತ್ತೀಚೆಗೆ ಭೇಟಿಯನ್ನು ನೀಡಿದ್ದಾರೆ. ಅದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದ ಸ್ವಲ್ಪ ಎಲ್ಲವನ್ನು ಕೂಡ ನೀವು ಕೂಡ ನೋಡಬೇಕಾಗ್ತದೆ. ನೆಕ್ಸ್ಟು ಆರನೆಯ ಪ್ರಶ್ನೆ, ವಿಶ್ವದ ಎರಡನೇ ಅತಿ ದೊಡ್ಡ ನಿರ್ಣಾಯಕ ಖನಿಜ ನಿಕ್ಷೇಪ ಹೊಂದಿರತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ರಷ್ಯಾ ಅಂತಕ್ಕಂಥದ್ದು ನೋಡಿ. ಇತ್ತೀಚೆಗೆ ಸ್ವಲ್ಪ ಪ್ರಚಲಿತದಲ್ಲಿರ್ತಕ್ಕಂಥದ್ದನ್ನು ಯಾವುದೇ ಆಗಿರ್ಬೋದು, ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ. ನೆಕ್ಸ್ಟು ಏಳನೆಯ ಪ್ರಶ್ನೆ, ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಜೋಡಣಾ ಘಟಕವನ್ನು ಎಲ್ಲಿ ಚಾಲನೆ ನೀಡಲಾಗಿದೆಯಪ್ಪ ಅಂದರೆ ಇದು ಕೋಲಾರದಲ್ಲಿ ಚಾಲನೆಗೆ ನೀಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ, ಚಂದ್ರಯಾನ 4ರ ಲ್ಯಾಂಡಿಂಗ್ ಇಳಿಸುವ ಜಾಗ ಯಾವುದು ನೋಡಿ. ಆಲ್ರೆಡಿ ಜಾಗವನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಆ ಜಾಗ ಯಾವುದು ಅಂತೇಳಿ ಇಲ್ಲಿ ಎಂಟನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಮಾನ್ಸ್ ಮೌಂಟೇನ್ MM4 ಅಂತಕ್ಕಂಥ ಒಂದು ಜಾಗವನ್ನು ಆಲ್ರೆಡಿ ಫಿಕ್ಸನ್ನು ಮಾಡಿರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇನ್ನು 1896ರ ರಾಷ್ಟ್ರೀಯ ಕಾಂಗ್ರೆಸ್ ಕೋಲ್ಕತ್ತಾ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡಿದವರು ಯಾರು ನೋಡಿ. ವಂದೇ ಮಾತರಂ ಗೀತೆಯನ್ನು ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಕೂಡ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆ ಕೂಡ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿನ ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರಿಯಪ್ಪ ಅಂದ್ರೆ ಈ ಪ್ರಶ್ನೆ ಸುಮಾರು ರಿಪೀಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರು ಹಾಡ್ತಾರಪ್ಪ ಅಂದ್ರೆ ರವೀಂದ್ರನಾಥ ಟ್ಯಾಗೂರ್ ಅವರು ಹಾಡ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 10ನೆಯ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯು ವಂದೇ ಮಾತರಮನ್ನು ರಾಷ್ಟ್ರೀಯ ಗೀತೆಯಾಗಿ ಯಾವಾಗ ಅಳವಡಿಕೆ ಮಾಡಿಕೊಂಡಿತ್ತು ನೋಡಿ. ಈ ಪ್ರಶ್ನೆನೂ ಕೂಡ ಆಲ್ರೆಡಿ ಆಗಿರ್ತಕ್ಕಂಥದ್ದು. 1950 ಜನವರಿ 24ರಂದು ಅಳವಡಿಕೆಯನ್ನು ಮಾಡ್ಕೊಳ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ 10ನೆಯ ಪ್ರಶ್ನೆಗೆ. ನೆಕ್ಸ್ಟು 6ನೆಯ ಪ್ರಶ್ನೆ, ವಂದೇ ಮಾತರಂ ಗೀತೆಯನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಷ್ಟು ಚರಣಗಳಲ್ಲಿ ಹಾಡುವುದು ಕಡ್ಡಾಯಗೊಳಿಸಿದೆಯಪ್ಪ ಅಂದ್ರೆ ಇಲ್ಲಿ 6 ಚರಣಗಳಲ್ಲಿ ಹಾಡುವುದು ಸರ್ಕಾರ ಕಡ್ಡಾಯವನ್ನು ಮಾಡಿರ್ತದೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಏನು ಇಸ್ರೇಲಿನ ಅತ್ಯುತ್ತಮ ಗೌರವ ಪ್ರಶಸ್ತಿಯಾದ ಸ್ಪೀಕರ್ ಆಫ್ ದಿ ನೆಸೆಟ್ ಅಂತಕ್ಕಂಥ ಪದಕವನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆಯಪ್ಪ ಅಂದ್ರೆ ಇಸ್ರೇಲಿನ ಅತ್ಯುತ್ತಮ ಪ್ರಶಸ್ತಿಯನ್ನು ಇಲ್ಲಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ನೋಡಿ. ಆ ಮೋದಿಯವರಿಗೆ ಬಹಳ ದೇಶಗಳು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗೌರವವನ್ನು ನೀಡಿ ಆ ಒಂದು ಪ್ರಶಸ್ತಿಯನ್ನು ನೀಡಿರ್ತದೆ.
ಆಗಿರ್ತದೆ. ಎಲ್ಲ ಪ್ರಶಸ್ತಿಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಒಂದ್ಸಾರಿ ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡಿ, ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ವಿವರಣೆ ಇರತಕ್ಕಂಥದ್ದು. ಏನು ಸಂವಿಧಾನದ ಎಷ್ಟನೇ ವಿಧಿಯ ಅನ್ವಯ ಲೋಕಸಭೆಯ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಬಹುದು? ನೋಡಿ, ಇತ್ತೀಚೆಗೆ ಓಂ ಬಿರ್ಲಾ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನು ಕೈಗೊಂಡಿರ್ತಕ್ಕಂಥದ್ದು, ಅದು ಕೂಡ ಸಕ್ಸಸ್ ಆಗಿಲ್ಲ. ಇಲ್ಲಿ ಇದರ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಸುದ್ದಿಯಲ್ಲಿತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಬೇಕಾಗ್ತದೆ. ನೋಡಿ, ಇಲ್ಲಿ ಸಂವಿಧಾನದ 94 ಸಿ ವಿಧಿ ಅನ್ವಯ ಅಂತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ಮುಂದಿನ 14ನೇ ಪ್ರಶ್ನೆ, ಅವಿಶ್ವಾಸ ನಿರ್ಣಯಕ್ಕೆ ಒಳಗಾದ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಯಾರು? ನೋಡಿ, ಇವರೇ ಮೊದಲ ಬಾರಿಗೆ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಒಳಗಾಗಿಲ್ಲ. ಇದಕ್ಕಿಂತ ಮುಂಚೆ ಇಲ್ಲಿ ಜಿ ವಿ ಮಾವಳಂಕರ್ ಅಂತಕ್ಕಂಥವ್ರು ಪ್ರಥಮ ಬಾರಿಗೆ ಅಂದರೆ ಮೊದಲ ಬಾರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಒಳಗಾಗ್ತಾರೆ. ಅಲ್ಲಿ ಕೂಡ ಯಾವುದೇ ರೀತಿ ಸಕ್ಸಸ್ ಆಗಿಲ್ಲ. ನೆಕ್ಸ್ಟು ಹುಕುಮ್ ಸಿಂಗ್ ಅವರು ಕೂಡ ಆಗ್ತದ, ಬಲರಾಮ ಜಾಖಡ್ ಅವ್ರ ಕುರಿತ ಆಗ್ತದೆ, ಇವಾಗ ಓಂ ಬಿರ್ಲಾ ಅವ್ರ ಕುರಿತ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರ ವಿರುದ್ಧನೂ ಕೂಡ ಸಕ್ಸಸ್ ಆಗಿಲ್ಲ, ಎಲ್ಲನೂ ಕೂಡ ಒಂದು ಸಕ್ಸಸ್ ಆಗಿಲ್ಲ. ಇಲ್ಲಿ ಕೂಡ ಆಗಲ್ಲ, ಓಂ ಬಿರ್ಲಾ ಅವ್ರದ್ದು ವಿರುದ್ಧ ಕೂಡ ಆಗಲ್ಲ, ಸುಮ್ಮನೆ ಇದನ್ನು ಮಾಡ್ತಾರೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ಪ್ರಚಲಿತದಲ್ಲಿ ಇತ್ತುವಪ್ಪ ಅಂದ್ರೆ ಅದ್ರ ಬಗ್ಗೆ ಎಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ನೋಡಿ, ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ. ನೋಡಿ, ಇಲ್ಲಿ ಮೊದಲನೇವ್ರು ಕೇಳ್ಬೋದು, ಎರಡನೇದವ್ರು ಕೇಳ್ಬೋದು, ಮೂರನೇದವ್ರು ಕೇಳ್ಬೋದು, ನಾಲ್ಕನೇದವ್ರು ಕೇಳ್ಬೋದು. ನೀವು ಎಲ್ಲವನ್ನು ಕೂಡ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಇನ್ನು 2026 ಪೂಸಾ ಕೃಷಿ ವಿಜ್ಞಾನ ಮೇಳ ಎಲ್ಲಿ ನಡೆಯಿತು ಅಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 16ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಯಾವ ವರ್ಷವನ್ನು ಘೋಷಣೆ ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ 2026 ವರ್ಷವನ್ನು ಘೋಷಣೆಯನ್ನು ಮಾಡಿರ್ತಾರೆ. ನೋಡಿ, ಹಿಂದಿನ ಎಕ್ಸಾಮಲ್ಲಿ ಯಾವ ವರ್ಷವನ್ನು ಒಂಟೆಗಳ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದರು ಅಂತೇಳಿ ಪ್ರಶ್ನೆಗಳನ್ನು ಕೇಳಿದರು. ಇದಕ್ಕಿಂತ ಮುಂಚೆನೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ದರಿಂದ ಸ್ವಲ್ಪ ಇಂಥದನ್ನು ನೀವು ಕೂಡ ನೋಡಬೇಕಾಗ್ತದೆ. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದೇಶದ ಮೊದಲ ಗೃಹ ಆದಾಯ ಸಮೀಕ್ಷೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಗಿದೆ? ನೋಡಿ, ಇದನ್ನು ಯಾವ ವರ್ಷದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಪ್ರಾರಂಭವನ್ನು ಮಾಡಲಾಗಿದೆಯಪ್ಪ ಅಂದರೆ ಇದು 2026ರಲ್ಲಿ ಪ್ರಾರಂಭವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ದೇಶದ ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರವನ್ನು ಯಾವ ಶೀರ್ಷಿಕೆಯೊಂದಿಗೆ ಅನಾವರಣಗೊಳಿಸಿದೆಯಪ್ಪ ಅಂದ್ರೆ ಇಲ್ಲಿ ಯಾವ ಶೀರ್ಷಿಕೆಯೊಂದಿಗೆ ಅನಾವರಣ ಮಾಡಿದೆಯಪ್ಪ ಅಂದರೆ ಇಲ್ಲಿ ಪ್ರಹಾರ ಶೀರ್ಷಿಕೆಯೊಂದಿಗೆ ಅನಾವರಣ ಮಾಡಿರ್ತದೆ. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತ ಮತ್ತು ಅಮೇರಿಕ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಯಾವುದು ಅಂತೇಳಿ ಇಲ್ಲಿ 19ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ವಜ್ರ ಪ್ರಹಾರ ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ನವದೆಹಲಿಯು ರಾಷ್ಟ್ರಪತಿಯ ಭವನದಲ್ಲಿ ಇತ್ತೀಚೆಗೆ ಸಾಂಸ್ಕೃತಿಕ ಕೇಂದ್ರದಲ್ಲಿ ಯಾವ ಉತ್ಸವವನ್ನು ಆಯೋಜಿಸಲಾಗಿತ್ತು? ನೋಡು, ನವದೆಹಲಿಯಲ್ಲಿ ಒಂದು ರಾಷ್ಟ್ರಪತಿಯ ಭವನದಲ್ಲಿ ಇಲ್ಲಿ ಯಾವ ಉತ್ಸವವನ್ನು ಒಂದು ಆಯೋಜನೆ ಮಾಡಲಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ರಾಜಾಜಿ ಉತ್ಸವವನ್ನು ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟು 21ನೇ ಪ್ರಶ್ನೆ, ಯುದ್ಧ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ ಭಾರತದ ಒಂದು ಮೊದಲ ರಾಷ್ಟ್ರಪತಿ ಯಾರು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಚಂಡ ಅಂತಕ್ಕಂಥ ಒಂದು ಯುದ್ಧ ಹೆಲಿಕಾಪ್ಟರ್ನಲ್ಲಿ ಒಂದು ಮೊದಲ ಬಾರಿಗೆ ಹಾರಾಟ ಮಾಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ದ್ರೌಪದಿ ಮುರ್ಮು ಅಂತಕ್ಕಂಥವ್ರು. ನೋಡಿ, ಇದಕ್ಕಿಂತ ಮುಂಚೆ ರಫೇಲ್ ಅಂತಕ್ಕಂಥ ಯುದ್ಧ ವಿಮಾನದಲ್ಲಿ ಕೂಡ ಮೊದಲ ಬಾರಿಗೆ ಹಾರಾಟ ಮಾಡಿರ್ತಕ್ಕಂಥ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಇಲ್ಲಿ ದ್ರೌಪದಿ ಮುರ್ಮು ಅಂತ
ಇರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ. ಮೊದಲೇ ಪ್ರತಿಯೊಂದು ಎಕ್ಸಾಮಲ್ಲಿ ರಾಷ್ಟ್ರಪತಿಯ ಬಗ್ಗೆ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಈ ರೀತಿ ಪ್ರಚಲಿತದಲ್ಲಿ ಇತ್ತುವಪ್ಪ ಅಂದ್ರೆ ಫಿಕ್ಸ್ ಆಗಿ ಬಂದೇ ಬರ್ತದೆ ಮತ್ತು ಪ್ರಚಲಿತದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಇನ್ನು ನೆಕ್ಸ್ಟು 22ನೇ ಪ್ರಶ್ನೆ, PM ರಾಹತ್ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ರಸ್ತೆ ಅಪಘಾತ ಹೊಂದಿದವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೇಂದ್ರ ಸರ್ಕಾರ ಯಾರಿಗಾಗಿ ಭಾರತ್ ವಿಸ್ತಾರ್ ಎಂಬ ಪೋರ್ಟಲನ್ನು ಅಭಿವೃದ್ಧಿ ಮಾಡಿದೆ ನೋಡಿ. ಭಾರತ ಒಂದು ವಿಸ್ತಾರ್ ಅಂತಕ್ಕಂಥ ಪೋರ್ಟಲ್ ಇದು ರೈತರಿಗಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಪೋರ್ಟಲ್ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ, ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ನೋಡಿ. ಯಾರು ಇಲ್ಲಿ ನೇಮಕ ಆಗಿದ್ದಾರಪ್ಪ ಅಂದ್ರೆ ಇಲ್ಲಿ ತಾರಿಕ್ ರೆಹಮಾನ್ ಅಂತಕ್ಕಂಥವ್ರು ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಯಾವುದು ನೋಡಿ. ಮೊದಲ ಸ್ಥಾನದಲ್ಲಿ ಇಲ್ಲಿ ಯಾವ ದೇಶ ಇದೆಯಪ್ಪ ಅಂದ್ರೆ ಅಲ್ಲಿ ಸಿಂಗಾಪುರ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. 26ನೇ ಪ್ರಶ್ನೆ, 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ಈ ಪ್ರಶ್ನೆ ಸುಮಾರು ಬಾರಿ ಆಗಿರ್ತಕ್ಕಂಥ 2027ರಲ್ಲಿ ಆಗಿದೆ. 2024ರಲ್ಲಿ ಕೂಡ ಒಂದು ಎಷ್ಟನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅಂತಕ್ಕಂಥ ಪ್ರಶ್ನೆ ಆಲ್ರೆಡಿ ಆಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ 75ನೇ ಸ್ಥಾನದಲ್ಲಿ ನಮ್ಮ ಭಾರತ ಇರತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 27ನೇ ಪ್ರಶ್ನೆ, ರಾಜ್ಯಗಳ ಒಟ್ಟು ಆಂತರಿಕ ಉತ್ಪನ್ನಗಳಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ 4ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 28ನೇ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಿತ ಸಮ್ಮೇಳನ ಎಲ್ಲಿ ನಡೆಯಿತು ನೋಡಿ. 2026ರಲ್ಲಿ ಈ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷಿತ ಸಮ್ಮೇಳನ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆಂಥ್ರೋಪಿಕ್ AI ದೇಶದ ಮೊದಲ ಕಚೇರಿ ಎಲ್ಲಿ ಸ್ಥಾಪಿಸಲಾಗಿದೆ ನೋಡಿ. ಮೊದಲ ಬಾರಿಗೆ ಎಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆಯಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರೈತರಿಗಾಗಿ ಭವಾಂತರ ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ನೋಡಿ. ಭವಾಂತರ ಅಂತಕ್ಕಂಥ ಯೋಜನೆ ಯಾವ ರಾಜ್ಯ ಸರ್ಕಾರ ರೈತರಿಗಾಗಿ ಜಾರಿಗೆ ತಂದಿದೆಯಪ್ಪ ಅಂದ್ರೆ ಇದು ಮಧ್ಯಪ್ರದೇಶ ಜಾರಿಗೆ ತಂದಿರತಕ್ಕಂಥದ್ದು ನೋಡಿ. ರೈತರ ಬಗ್ಗೆನೂ ಕೂಡ ಸುಮಾರು ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಯಾವ ಒಂದು ಹೊಸ ಯೋಜನೆಗಳು ಜಾರಿಗೆ ಬಂತು ಅಪ್ಪ ಅಂದ್ರೆ ಅದ್ರ ಬಗ್ಗೆ ನೀವು ಕೂಡ ನೋಡಬೇಕಾಗ್ತದೆ ನೋಡಿ. ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. 31ನೇ ಪ್ರಶ್ನೆ, ಈಶಾನ್ಯ ಪ್ರದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಯಾವ ರಾಜ್ಯ ಉದ್ಘಾಟನೆ ಮಾಡಿದೆ ನೋಡಿ. ಯಾವ ರಾಜ್ಯ ಮೊದಲ ಬಾರಿಗೆ ಉದ್ಘಾಟನೆಯನ್ನು ಮಾಡಿದೆಯಪ್ಪ ಅಂದರೆ ಇಲ್ಲಿ ಅಸ್ಸಾಂ ಅಂತಕ್ಕಂಥದ್ದು ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದೇಶದ ಅತಿ ಎತ್ತರದ ಗೋಪುರ ನಿರ್ಮಾಣವಾಗುತ್ತಿದೆ ಅದು ಎಲ್ಲಿ ಅಂತೇಳಿ ಇಲ್ಲಿ 32ನೇ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಹೈದರಾಬಾದ್ನಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೇರಳ ರಾಜ್ಯ ತನ್ನ ಹೆಸರನ್ನು ಏನೆಂದು ಮರುನಾಮಕರಣ ಮಾಡಲು ನಿರ್ಧಾರ ತೆಗೆದುಕೊಂಡಿದೆ ನೋಡಿ. ಕೇರಳ ಅಂತಕ್ಕಂಥ ಇದಕ್ಕಿಂತ ಮುಂಚೆನೂ ಕೂಡ ಕೇರಳದ ಹೆಸರು ಬದಲಾವಣೆಯಾಗಿತ್ತು. ಇತ್ತೀಚೆಗೆ ಮರುನಾಮಕರಣಗಳು ಜಾಸ್ತಿ ಆಗ್ತಾಯಿವೆ. ಅದರ ಬಗ್ಗೆ ಕೂಡ ನೀವು ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ನಾನು ಹಿಂದಿನ ವಿಡಿಯೋದಲ್ಲಿ ಸುಮಾರು ಹೇಳಿದ್ದೇನೆ ಸ್ನೇಹಿತರೆ. ಮರುನಾಮಕರಣಗಳು ಅಂತಕ್ಕಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ಅದರ ಬಗ್ಗೆ
ಬಗ್ಗೆ ನೀವು ಹೆಚ್ಚಿನ ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಇಲ್ಲಿ 33ನೇ ಪ್ರಶ್ನೆ ನೋಡಿ, ಕೇರಳಂ ಅಂತಕ್ಕಂಥದ್ದು ಇಲ್ಲಿ ನಿರ್ಧಾರ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸಂವಿಧಾನದ ಎಷ್ಟನೇ ವಿಧಿ ಅನ್ವಯ ರಾಜ್ಯಗಳ ಹೆಸರನ್ನು ಬದಲಾವಣೆ ಮಾಡಬಹುದು ನೋಡಿ, ಬದಲಾವಣೆ ಇಲ್ಲಿ ಕೇರಳ ರಾಜ್ಯವನ್ನು ಹೆಸರನ್ನು ಬದಲಾವಣೆ ಆಗ್ತಾ ಇದೆ. ಇದರ ಬಗ್ಗೆನೂ ಕೂಡ ಈ ರೀತಿಯ ಪ್ರಶ್ನೆಗಳು ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಇಲ್ಲಿ 33ನೇ ವಿಧಿ ಅನ್ವಯ ಒಂದು ರಾಜ್ಯಗಳ ಹೆಸರನ್ನು ಬದಲಾವಣೆ ಮಾಡಬಹುದು ನೋಡಿ, ಅದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 35ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆಯನ್ನು ಮಾಡಿದೆ? ಇತ್ತೀಚೆಗೆ ಯಾವ ರಾಜ್ಯ ಘೋಷಣೆಯನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಬಿಹಾರ್ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 36ನೇ ಪ್ರಶ್ನೆ, ಮೇರಿ ರಸೋಯಿ ಎಂಬ ಯೋಜನೆ ಯಾವ ಸರ್ಕಾರ ಜಾರಿಗೆ ತಂದಿದೆ ನೋಡಿ, ಮೇರಿ ರಸೋಯಿ ಅಂತಕ್ಕಂಥ ಯೋಜನೆ ಇಲ್ಲಿ ಪಂಜಾಬ್ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ ತಮ್ಮಣ್ಣ ಭಾಟಿಯಾ ಅವರನ್ನು ನೇಮಕ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಹಾಲು ಒಕ್ಕೂಟದ ನಂದಿನಿ ಉತ್ಪನ್ನಗಳಿಗೆ ಪ್ರಚಾರ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆಯಪ್ಪ ಅಂದ್ರೆ ಇತ್ತೀಚೆಗೆ ಇಲ್ಲಿ ಸುಧಾರಾಣಿ ಅವರನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಮಹಾಲಕ್ಷ್ಮಿ ಎಂಬ ಯೋಜನೆ ಇಲ್ಲಿ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ನೋಡಿ, ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಯೋಜನೆ ಇಲ್ಲಿ ತೆಲಂಗಾಣ ಒಂದು ಮಹಿಳೆಯರಿಗೆ ಮಾಸಿಕವಾಗಿ ಒಂದು ಗ್ಯಾರಂಟಿ ಯೋಜನೆ, ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಇದೆ ನೋಡಿ ಆ ರೀತಿ ಮಹಾಲಕ್ಷ್ಮಿ ಅಂತಕ್ಕಂಥ ಯೋಜನೆ ತೆಲಂಗಾಣದಲ್ಲಿ ಚಾಲ್ತಿ ಇರ್ತಕ್ಕಂಥ ನೋಡಿ. ಇತ್ತೀಚೆಗೆ ಸುಮಾರು ರಾಜ್ಯಗಳಲ್ಲಿ ಇಂತಹ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲವನ್ನು ಚರ್ಚೆ ಮಾಡಿದ್ದೇನೆ ಸ್ನೇಹಿತರೆ, ಒಂದು ಸಾರಿ ನೋಡ್ತಕ್ಕಂಥ ವ್ಯವಸ್ಥೆ ಇರಲಿ. ನೆಕ್ಸ್ಟು ಇಂದಿರಾ ಸನ್ಮಾನ್ ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಇದು ಕೂಡ ಒಂದು ಗ್ಯಾರಂಟಿ ಯೋಜನೆ ಆಗಿರ್ತದೆ ನೋಡಿ. ಇಲ್ಲಿ 40ನೆಯ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 41ನೆಯ ಪ್ರಶ್ನೆ, ಉತ್ತರ ಕೊರಿಯಾದ ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ ಅವರ ಒಂದು ಪಾರ್ಟಿಯ ಹೆಸರು ಏನು ನೋಡಿ, ಜಾಸ್ತಿ ಪ್ರಚಲಿತದಲ್ಲಿ ಇರ್ತಾರೆ. ಇವ್ರದ್ದು ಒಂದು ಪಾರ್ಟಿ ಯಾವುದಪ್ಪ ಅಂದ್ರೆ ಇಲ್ಲಿ ವರ್ಕರ್ಸ್ ಪಾರ್ಟಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಕೆಳಗಿನ ಯಾರಿಗೆ 2026ನೇ ಸಾಲಿನ ನಾಡೋಜ್ ಪ್ರಶಸ್ತಿಯನ್ನು ನೋಡಿ ಗೌರವಿಸಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಿರ್ತಾರೆ. ಇಲ್ಲಿ ಡಾಕ್ಟರ್ ಜಿ ಇಲ್ಲಿ ರಾಮಕೃಷ್ಣ ಆಗಿರ್ಬೋದು, ಏನು ಪ್ರೊಫೆಸರ್ ಸಿ ಮಹದೇವಪ್ಪ ಆಗಿರ್ಬೋದು, ಏನು ಡಾಕ್ಟರ್ ಎಚ್ ಸಿ ಸತ್ಯನ್ ಆಗಿರ್ಬೋದು. ಇಲ್ಲಿ ಮೇಲಿನ ಎಲ್ಲರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಾರೆ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನಾಡೋಜ್ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ ನೋಡಿ, ನಾಡೋಜ್ ಪ್ರಶಸ್ತಿ ಅಂತಕ್ಕಂಥದ್ದು ಯಾರು ನೀಡ್ತಾರೆಪ್ಪ ಅಂದ್ರೆ ಇದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಈ ಪ್ರಶಸ್ತಿಯನ್ನು ನೀಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2025-26ನೇ ಸಾಲಿನ ರಣಜಿ ಟ್ರೋಫಿ ಟೂರ್ನಿಯ ರನ್ನರ್ ಆಫ್ ತಂಡ ಯಾವುದು ನೋಡಿ. ಕೆಲವೊಂದು ಸಾರಿ ಚಾಂಪಿಯನ್ ತಂಡ ಕೇಳಿದ್ರೆ ಕೆಲವೊಂದು ಸಾರಿ ಏನು ಮಾಡ್ತಾನೆಪ್ಪ ಅಂದ್ರೆ ರನ್ನರ್ ಆಫ್ ತಂಡ ಯಾವುದು ಅಂಥೇಳಿ ಕೇಳ್ತಾನೆ. ಇಲ್ಲಿ 44ನೆಯ ಪ್ರಶ್ನೆ ನೋಡಿ, ಇಲ್ಲಿ ರನ್ನರ್ ಆಫ್ ತಂಡ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 45ನೆಯ ಪ್ರಶ್ನೆ, ಸರಳ ಮಹೇಶ್ವರಿ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ನೋಡಿ, ಅವರು ಯಾವುದಕ್ಕೆ ಸಂಬಂಧವನ್ನು ಪಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ವಾರ್ತಾ ವಾಚಿಕೆ ಆಗಿರ್ತಾರೆ ನೋಡಿ. ಇತ್ತೀಚೆಗೆ ಡಿ ಡಿ ಚಾನಲಲ್ಲಿ ಒಂದು ವಾರ್ತಾ ವಾಚಿಕೆಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಆದ್ದರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
46ನೆಯ ಪ್ರಶ್ನೆ, ದೇಶದ ಅತಿ ವೇಗದ ಮೆಟ್ರೋ ಯಾವುದು? ನೋಡಿ, ದೇಶದ ಅತಿ ವೇಗದ ಒಂದು ಮೆಟ್ರೋ ಯಾವುದಪ್ಪ ಅಂದ್ರೆ ಇಲ್ಲಿ ನಮೋ ಭಾರತ ಅಂತಕ್ಕಂಥದ್ದು ಆಗಿರ್ತದ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಫೆಬ್ರವರಿ 20ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 48ನೆಯ ಪ್ರಶ್ನೆ, ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ ಯಾವಾಗ ಆಚರಿಸಲಾಗುತ್ತದೆ? ನೋಡಿ, ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ 4ರಂದು ಆಚರಣೆ ಮಾಡ್ತಾರೆ. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಫೆಬ್ರವರಿ 10ರಂದು ವಿಶ್ವ ದ್ವಿದಳ ಧಾನ್ಯಗಳ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಏನು ಕೊನೆಯ 50ನೇ ಪ್ರಶ್ನೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ ಹಿಂದಿನ ಎಲ್ಲ ತಿಂಗಳ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರ ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.